ನಾರಿ ನಾರಿ ನಡುಮ ಮುರಾರಿ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ಕಳೆದ ತಿಂಗಳ ಸಂಕ್ರಾಂತಿ ಹಬ್ಬಕ್ಕೆ ಟಾಲಿವುಡ್ ಇಂದ ರಿಲೀಸ್ ಆದ ಸಿನಿಮಾಗಳ ಪೈಕಿ ಈ ಸಿನಿಮಾ ಸಂಕ್ರಾಂತಿ ವಿನ್ನರ್ ಅಂತ ಅನ್ಸ್ಕೊಂಡಿರುತ್ತೆ. ಅದು ಕಲೆಕ್ಷನ್ಸ್ ಇಂದ ಅಲ್ಲ, ಬದಲಾಗಿ ಇದರಲ್ಲಿನ ಎಂಟರ್ಟೈನ್ಮೆಂಟ್ ಇಂದ. ಸಾಮಾಜ ವರ್ಗಂನಂತ ಎಂಟರ್ಟೈನರ್ ನ ಡೈರೆಕ್ಟ್ ಮಾಡಿದಂತ ರಾಮ್ ಅವರೇ ಇದನ್ನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಗೌತಮ್ ಹಾಗೂ ನಿತ್ಯ ಪ್ರೀತಿಯಲ್ಲಿರ್ತಾರೆ. ನಿತ್ಯಾಳ ತಂದೆಗೆ ಇವರಿಬ್ಬರ ಮದುವೆ ಇಷ್ಟ ಇಲ್ದಿದ್ರು ಕೂಡ ಅರ್ಧ ಮನಸ್ಸಿನಲ್ಲೇ ಓಕೆ ಹೇಳಿ ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ. ಅದೇನಂದ್ರೆ ಇವರಿಬ್ಬರ ಮದುವೆ ರಿಜಿಸ್ಟರ್ ಆಫೀಸ್ ಅಲ್ಲೇ ಆಗ್ಬೇಕು ಅನ್ನೋದು. ಇದಕ್ಕೆ ಒಪ್ಕೊಂಡಂತ ಗೌತಮ್ ಮದುವೆನ ರಿಜಿಸ್ಟರ್ ಮಾಡೋದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಳ್ತಾನೆ. ಅದೇನು ಅನ್ನೋದನ್ನ ನೀವು ಮೂವಿ ನೋಡಿನೇ ತಿಳ್ಕೊಳ್ಳಿ. ಸಿನಿಮಾದ ಟೈಟಲ್ ನ ಪ್ರಕಾರ ಇಬ್ಬರು ಹುಡುಗಿಯರ ನಡುವೆ ಸಿಕ್ಕಾಕೊಂಡಂತ ಹುಡುಗನ ಕಥೆ ಇರುವಂತ ಸಿನಿಮಾ ಇದು. ಆದ್ರೆ ಈ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ಸ್ ಗಿಂತ ರಿಜಿಸ್ಟರ್ ಆಫೀಸರೇ ತೊಂದರೆ ಕೊಟ್ಟಿರ್ತಾನೆ. ಈ ಸಿನಿಮಾ ಶುರುವಿನಿಂದ ಕೊನೆವರೆಗೂ ನಿಮ್ಮನ್ನ ನಗಿಸ್ತಾನೆ ಇರುತ್ತೆ. ಬಟ್ ಒನ್ಸ್ ಕತೆ ರಿಜಿಸ್ಟರ್ ಆಫೀಸ್ಗೆ ಬಂದಾಗ ಮೇನ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಹಾಗೆ ಕಾಮಿಡಿ ಕೂಡ ಡಬಲ್ ಆಗುತ್ತೆ. ಮೂವಿ ಪೂರ್ತಿ ಆಲ್ಮೋಸ್ಟ್ ಸಿಚುಯೇಷನಲ್ ಕಾಮಿಡಿನೇ ಇರುತ್ತೆ. ನಿರ್ದೇಶಕರು ಸೀನ್ ಬೈ ಸೀನ್ ಪರ್ಫೆಕ್ಟ್ ಆಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಬಂದಂತ ಟ್ವಿಸ್ಟ್ ಗಳು ಕೂಡ ಚೆನ್ನಾಗೇ ಇತ್ತು. ಸಿನಿಮಾದಲ್ಲಿ ಕಾಮಿಡಿ ಆಕ್ಟರ್ಸ್ ಇದ್ರು ಕೂಡ ಅವರನ್ನೆಲ್ಲ ಡಾಮಿನೇಟ್ ಮಾಡಿರೋದು ನರೇಶ್ ಅವರು. ಲಿಟರಲಿ ಇವರ ಕಾಮಿಡಿ ಹಿಲೇರಿಯಸ್ ಆಗಿರುತ್ತೆ. ನಿರ್ದೇಶಕರಿಂದ ಮತ್ತೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಸಿನಿಮಾದ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಕಾಮಿಡಿಯನ್ನ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಿಜಿಎಂ ಚೆನ್ನಾಗಿದ್ರು ಕೂಡ ಹಾಡುಗಳು ಅಷ್ಟೇನ್ ಚೆನ್ನಾಗಿಲ್ಲ. ಒಂದ್ ವೇಳೆ ಸಾಂಗ್ಸ್ ಹಿಟ್ ಆಗಿದ್ರೆ ಈ ಸಿನಿಮಾಗೆ ಇನ್ನೂ ರೀಚ್ ಸಿಕ್ಕಿರೋದು. ಇಬ್ಬರು ಹುಡುಗಿಯರ ನಡುವೆ ಸಿಕ್ಕಾಕೊಂಡು ನಲುಗಿ ಹೋಗುವ ಪಾತ್ರದಲ್ಲಿ ಶರ್ವಾನಂದ್ ಅವರು ನಮ್ಮನ್ನ ನಗಿಸ್ತಾರೆ. ಬಟ್ ಸಿನಿಮಾದ ಮೈನ್ ಹೈಲೈಟ್ ಮಾತ್ರ ನರೇಶ್ ಅವರೇ. ಇವರನ್ನ ಹೊರತುಪಡಿಸಿ ಉಳಿದ ಪಾತ್ರಗಳಲ್ಲಿ ನಡೆಸಿದಂತ ಕಾಮಿಡಿಯನ್ಸ್ ಕೂಡ ನಗಿಸಿದ್ದಾರೆ. ಯಾವುದೇ ಅಸಭ್ಯತೆ ಇಲ್ಲದೆ ನೀಟ್ ಕಾಮಿಡಿ ಇರುವಂತ ಸಿನಿಮಾ ಇದು. ನೀವೇನಾದ್ರೂ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಖಂಡಿತ ಟ್ರೈ ಮಾಡಿ. ಇದಾಗಿರುತ್ತೆ ನಾರಿ ನಾರಿ ನಡುಮ ಮುರಾರಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.